ಮಹಿಳಾ ಬಿಲ್ ಬಗ್ಗೆ ಮತ್ತು ಡಿಲಿಮಿಟೇಷನ್ಸ್ ಬಗ್ಗೆ ಪಾರ್ಲಿಮೆಂಟು ವಿಶೇಷ ಒಂದು ಸಭೆಯನ್ನು ಕರೆದಿದ್ದಾರೆ. ಮಹಿಳಾ ಮೀಸಲಾತಿ ಬಗ್ಗೆ ನಮ್ಮ ಪಕ್ಷ ಯಾವತ್ತೂ ಕೂಡ ಅದರ ಪರನೇ. ಹಿಂದೆ ನಮ್ಮ UPA ಸರ್ಕಾರ ಇದ್ದಾಗಲೇ ಮಹಿಳಾ ಬಿಲ್ಲು ಆಗ ಪಾರ್ಲಿಮೆಂಟಿಗೆ ತಂದಿದ್ದರು. ಆಗಿದ್ದಂಥ ವಿಪಕ್ಷಗಳು ಅದರಲ್ಲೂ ಕೂಡ ಮೀಸಲಾತಿ ಬೇಕು ಅಂತ ಅವಾಗೇನೋ ಸ್ವಲ್ಪ ಸಮಸ್ಯೆ ಉದ್ಭವ ಆಗಿ ಆಗ ಬಿಲ್ಲು ಪಾಸಾಗಿರಲಿಲ್ಲ. ಇವತ್ತು ಕೂಡ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ, ಮಹಿಳಾ ಮೀಸಲಾತಿಗೆ ನಮ್ಮ ಒಲವಿದ್ದೇ ಇರುತ್ತೆ. ಆದರೆ ಚುನಾವಣೆ 23ನೇ ತಾರೀಕು ಇಟ್ಕೊಂಡು ಇಷ್ಟು ತುರಾತುರಿಯಲ್ಲಿ ಯಾಕೆ ಮಾಡೋದು ಅಂತ ಅಷ್ಟೇ ನಮ್ಮ ಪ್ರಶ್ನೆ. ಮಹಿಳಾ ಮೀಸಲಾತಿಗೆ ನಮ್ಮ ಪಕ್ಷ ಯಾವತ್ತೂ ಪರ. ಮತ್ತು ಡಿಲಿಮಿಟೇಷನ್ಸಲ್ಲಿ ನಮ್ಮ ರಾಜ್ಯ 28 ಸೀಟಿದೆ, 42 ಆಗುತ್ತೆ. BJP ಪಕ್ಷದವರು ನಮಗೆ 14 ಜಾಸ್ತಿ ಆಗುತ್ತಲ್ಲ, ಕಾಂಗ್ರೆಸ್ನವ್ರು ಸುಮ್ಮನೆ ವಿರೋಧ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ರೇಷ್ಯೂ ತಗೋಬೇಕು. ರೇಷ್ಯೂ ತೊಗೊಂಡ್ರೆ 28 ಸ್ಥಾನ ಇರ್ತಕ್ಕಂಥ ಉತ್ತರ ಭಾರತ ಯಾವುದನ್ನ ಒಂದು ರಾಜ್ಯಕ್ಕೆ ಅವ್ರಿಗೆ 45-46 ಮೇಲೆ ಬರುತ್ತೆ ರೇಷ್ಯೂ ತೊಗೊಂಡ್ರೆ. ಆ ರೇಷ್ಯೂ ತೊಗೊಳ್ದೆ ಸುಮ್ಮನೆ ನಮಗೆ 14 ಸೀಟ್ ಜಾಸ್ತಿ ಆಗ್ಬಿಡುತ್ತೆ ಅಂತೇಳಿ BJPಯವರು ಅವರಿಗೆ ರೇಷ್ಯೂ ಅಂತ ಏನೂ ಗೊತ್ತಿಲ್ಲ, ಅಥವಾ ಸೆನ್ಸಸ್ಸು ಸರಿಯಾಗಿ ನೋಡೋದಿಲ್ಲ, ಯಾವುದು ನೋಡೋಲ್ಲ, ಸುಮ್ಮನೆ ಅವರ ಮುಖಂಡರನ್ನು ಮೆಚ್ಚೋದಕ್ಕೆ ಮಾತಾಡ್ತಾರೆ ಅಷ್ಟೇ. ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಗೆ ಸೀಟ್ಸು ಜಾಸ್ತಿ ಆಗುತ್ತೆ, ಆದರೆ ರೇಷ್ಯೂ ತಗೊಂಡಾಗ ನಮಗೆ ಉತ್ತರ ಕರ್ನಾಟಕದ ರಾಜ್ಯಗಳಿಗೆ ಏನು ರೇಷ್ಯೂ ಇರುತ್ತೆ ಅದಕ್ಕಿಂತಲೂ ನಮಗೆ ಕಡಿಮೆ ಆಗುತ್ತೆ. ಉತ್ತರ ಭಾರತಕ್ಕೆ ಹೆಚ್ಚು ಸ್ಥಾನಗಳು ಹೋಗುತ್ತೆ, ನಮಗೆ ಕಡಿಮೆ ಆಗುತ್ತೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಏನು ಸ್ವಲ್ಪ ಸಮಸ್ಯೆಗಳಾಯ್ತು, ಎಲ್ಲ ಗೊತ್ತಿರ್ತಕ್ಕಂಥದ್ದು ತಾನೇ ನಿಮಗೂ. ಆದರೆ ಗೆಲ್ತೀವಿ ಅನ್ನೋ ವಿಶ್ವಾಸ ನನಗಂತೂ ಇದೆ. ಮಾರ್ಜಿನ್ ಕಡಿಮೆ ಆಗ್ಬೋದು, ಗೆಲ್ತೀವಿ ಅನ್ನೋ ವಿಶ್ವಾಸ ನನಗೂ ಇದೆ. ಇಲ್ಲ, ಅದ್ರ ಬಗ್ಗೆ ಎಲ್ಲ ನೀವು ನಾನು ನಮ್ಮ CM ಉಪಮುಖ್ಯಮಂತ್ರಿ ನಮ್ಮ ಅಧ್ಯಕ್ಷರು ಆಗಿದ್ದಾರಲ್ಲ ಅವ್ರನ್ನ ಕೇಳಿದ್ರೆ ಅವರು ಕರೆಕ್ಟಾಗಿ ಉತ್ತರ ಕೊಡ್ತಾರಪ್ಪ. ಈಗ ಶಾಸಕರು ಅದರಲ್ಲೂ ಅವರೆಲ್ಲ ಬಹುತೇಕ ಎಲ್ಲ ಸೀನಿಯರ್ಸೇ ಹೋಗಿರೋದು. 3 ಸಲ 4 ಸಲ 5 ಸಲ ಗೆದ್ದವರೆಲ್ಲ ಹೋಗಿದ್ದಾರೆ. ಸಹಜವಾಗಿ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. 2.5 ವರ್ಷ ಆದಮೇಲೆ ರೀಶಫಲ್ ಆಗುತ್ತೆ, ನಮಗೂ ಮಂತ್ರಿ ಸ್ಥಾನ ಸಿಗ್ಬೋದು ಅಂತೇಳಿ ಸಹಜವಾಗಿ ಆಸೆ ಇಟ್ಕೊಂಡಿರ್ತಾರೆ. ಹೋಗಿ ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಮಾಧ್ಯಮಗಳಿಗೆ ಹೋಗಬಾರ್ದು ಅಷ್ಟೇ. ಹೋಗಿ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ, ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡ್ಬೋದು, ಅಥವಾ ಸೋನಿಯಾ ಗಾಂಧಿ ಅವ್ರನ್ನೇ ಭೇಟಿ ಮಾಡ್ಬೋದು, ಇನ್ನಿತರ ಮುಖಂಡರನ್ನು ಹೋಗಿ ಭೇಟಿ ಮಾಡ್ಬೋದು. ಅದರಲ್ಲಿ ಯಾವ ತಪ್ಪು ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.